ಅದಕ್ಕೆ ಸಿಎಂ ಅವರು ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಹೇಳಿದ್ರು ಸರ್ ಚಿತ್ರರಂಗಕ್ಕೆ. ಮುಗಿದು ಹೋದ ಕತೆ. ಅದಾದಮೇಲೆ ಮತ್ತೆ ಇನ್ನೊಂದು ಫೆಸ್ಟಿವಲ್ ಆಗೋಯ್ತು, ಸಖತ್ತಾಗಾಯಿತು. ಮುಂದಿನ ಫೆಸ್ಟಿವಲ್ ಎಕ್ಸ್ಟ್ರಾನರಿ ಆಗುತ್ತೆ. ನನಗೊಂದು ತುಂಬ ಆಸೆ ಇದೆ. ಕಳೆದ ವರ್ಷ ದಸರಾದಲ್ಲಿ ನಾವು ಕಾವೇರಿ ಆರತಿ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಸೆ ಏನಿತ್ತು ಅಂದರೆ ವಾರಣಾಸಿ ಅಲ್ಲೆಲ್ಲ ದಿನವೂ ನಡೆಯುತ್ತೆ, ದಿನವೂ ಸಾಯಂಕಾಲ ನಡೆಯುತ್ತೆ. ಅಲ್ಲಿ ನೀವು ನೋಡಿದ್ರೆ ಬೇರೆ ಯಾವ ದೇವಸ್ಥಾನಗಳು ಇಲ್ಲ. ಅಲ್ಲಿ ನೀವು ನೋಡಿದ್ರೆ ಗಂಗಾ ತಾಯಿ ಅವರೇ ದೇವರು, ಅದೇ ದೇವರು. ನೀರಿಗೆ ಪೂಜೆ ಮಾಡ್ತಾರಷ್ಟೇ, ಗಂಗಾ ನದಿಗೆ. ಆ ರೀತಿ ನಮಗೆ ಜೀವನ ನದಿಯಾಗಿರುವಂಥ ಕಾವೇರಿ ತಾಯಿಗೆ ಈ ಬಾರಿ ತುಂಬ ದೊಡ್ಡದಾಗಿ ಅಟ್ಲೀಸ್ಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಆರತಿ ಅಂತ ಮೈಸೂರಲ್ಲಿ ಹಮ್ಮಿಕೊಂಡ್ರೆ ಸಕ್ಕದಾಗಿ ಲಕ್ಷಾಂತರ ಜನ ಸೇರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ, ದೊಡ್ಡದಾಗಿ ಆಗುತ್ತೆ. ಜೊತೆಗೆ ಆ ತಾಯಿಗೆ ನಮನ ಸಲ್ಲಿಸ್ದಂಗೂ ಆಗುತ್ತೆ. ನಾನು ಕಾವೇರಿ ಉಗಮ ಸ್ಥಾನದಿಂದ ಕಾವೇರಿ ಮುಳುಗುವ ಸಮುದ್ರದವರೆಗೂ ನಾನು ಶೂಟಿಂಗ್ ಮಾಡ್ಕೊಂಬರ್ತೀನಿ ಅಂತ ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಡಿ ಕೆ ಸಾರಿಗೆ ಹೇಳಿದ್ದೀನಿ. ಹೇಗೆಂದರೆ ಈಗ ಒಬ್ಬರು ರಜನಿಕಾಂತ್ ಅವರು ತಮಿಳ್ನಾಡಲ್ಲಿ ಹರಿತಾ ಇದೆ, ಅವ್ರು ನಿಂತ್ಕೊಂಡು ಕಾವೇರಿ ತಾಯಿ ಹಿಂಗೆ ನಮ್ಮ ನೀರು ಹೀಗೆ ಆ ವೈಭವನ ಅವರು ಹೇಳಿದ್ರೆ ಹಿಂಗಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ನಮ್ಮವರು ದೊಡ್ಡವರು ಯಾರಾದರೂ ಸಂಗೀತಗಾರರು, ಕಲಾವಿದರು, ನಮ್ಮ ಪೊಲಿಟಿಷಿಯನ್ಸ್ ದೊಡ್ಡವರು ಅವ್ರನ್ನೆಲ್ಲ ಸೇರಿಸಿ ಕಾವೇರಿ ನದಿ ಅದು ಉದ್ದಕ್ಕೆ ಏನೇನು ಪ್ರಯೋಜನಗಳಿದೆ, ಕಾವೇರಿ ತಾಯಿಯಿಂದ ಏನೇನು ಪ್ರಯೋಜನ, ಹೆಂಗೆಲ್ಲ ಜೀವನ ಮಾಡ್ತಾರೆ. ಕಾವೇರಿ ಅಂತ ನೀವು ಆರ್ಗ್ಯಾನಿಕಲ್ಗೆ ಹೋದರೆ ಮೈಗೆ ಎಣ್ಣೆ ಹಚ್ಬಿಟ್ಟು ಕಾವೇರಿ ನೀದೇ ಹಾಕ್ಬಿಟ್ಟು ಸಂಪಾದನೆ ಮಾಡ್ತಾರೆ. ಮೈ ಎಣ್ಣೆ ಹಚ್ಚೋರು ಸಂಪಾದನೆ ಮಾಡ್ತಾರೆ, ಮೀನು ಮಾರೋರು ಸಂಪಾದನೆ ಮಾಡ್ತಾರೆ, ಕೂದಲು ತೆಗೆಯೋರು ಸಂಪಾದನೆ ಮಾಡ್ತಾರೆ, ತೆಪ್ಪ ಓಡಿಸೋರು ಕೂಡ ಕಾವೇರಿ ನದಿಯಿಂದ ಸಣ್ಣ ಪುಟ್ಟ ನಾನು ಹೇಳ್ತಾ ಇರೋದು. ಪಕ್ಷಿಗಳು ಎಂತೆಂಥ ಪ್ರಾಣಿಗಳು ಜೀವನ ಮಾಡ್ತವೆ. ನಮ್ಮದು ಬಿಡಿ, ನಮ್ಮದು ದೊಡ್ಡದು, ನಾವು ಕುಡಿಯೋರು, ನೀರು ಕುಡಿಯೋರು. ನಮ್ಮದು ಬಿಟ್ಟು ಸಣ್ಣ ಎಂತೆಂಥ ಅದ್ಭುತಗಳು ಆ ಕಾವೇರಿ ತಾಯಿ ನೀರಲ್ಲಿ ನಡೆಯುತ್ತೆ. ಅದರಿಂದಾಗಿ ಆ ತಾಯಿಗೆ ನಮನ ಸಲ್ಲಿಸುವಂಥದ್ದು ಈಗ ನಮ್ಮ ದಸರಾದಲ್ಲಿ ದೊಡ್ಡದಾಗಿ ಆಗಬೇಕು ಅಂತ ನನ್ನ ಆಸೆ. ಸಾಹೇಬ್ರದ್ದು ಅದೇ ಆಸೆ ಇತ್ತು, ಡಿ ಕೆ ಸರ್ದು. ಈ ಸಲ ಮಾಡ್ತಾರೆ ಅಂತ ಅನ್ಕೊತೀನಿ. ಜೊತೆಗೆ ನಮ್ಮ ಇವರು ಎಸ್ ಜಾನಕಿ ಅವ್ರು ತೀರ್ಕೊಂಡ್ರು, ಅವ್ರದ್ದು ಕೂಡ ಒಳ್ಳೆ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಆಗಲಿ ಅಂತ.